ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಎಲ್ಲಿರುತ್ತೆ? ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಸಿಸ್ಟರ್ ಪಾಪು ನಾಮಕರಣ ಆಯಿತು. ಹಾಗಾಗಿ ಒಂದು 3 ಡೇಸ್ ಮುಂಚೆನೇ ಹೋಗೋಣ ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಸೊ ನಾವು ಲಾಂಗಾಗಿ ಗಾಡಿನಲ್ಲಿ ಎಲ್ಲೂ ಕೂಡ ಹೋಗೋದಿಲ್ಲ, ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ. ಸೊ ಹಾಗಾಗಿ ನಮ್ಮ ಸಿಸ್ಟರ್ ಮನೇಲೇ ಗಾಡಿನ ಬಿಟ್ಟು ಅಲ್ಲಿಂದ ಟ್ರೈನಿಗೆ ಹೊರಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇದು ಬಂದು ನನ್ನ ಔಟ್ಫಿಟ್ ಲುಕ್. ನಾವು ಮನೆ ಬಿಡಬೇಕಾದ್ರೆ ಸುಮಾರು 6:30ನೇ ಆಗೋಗ್ಬಿಟ್ಟಿತ್ತು. ಸೊ ನಂತರ ಅವರು ಮನೆಗೆ ಹೋಗೋದಕ್ಕೆ 8:30 ಏನೋ ಆಗಿತ್ತು. ಅವರು ಬಂದು ನಮಗೋಸ್ಕರ ಊಟಕ್ಕೆ ವೆಯ್ಟ್ ಮಾಡಿಕೊಂಡು ಕಾಯ್ತಾಯಿದ್ರು. ಅವ್ರ ಮನೇಲಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿನ ಮಾಡಿದರು. ಸೊ ನಾವು ನಮ್ಮ ಮನೆಯಿಂದ ಹೊರಡೋದಕ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ನಮಗೆ ತುಂಬಾ ಹೊಂದ್ಕೊಳ್ಳೋ ಥರ ಇತ್ತು. ಅದ್ರ ಜೊತೆಗೆ ತುಂಬಾ ಖುಷಿ ಆಯಿತು. ಸೊ ನಂತರ ಅವ್ರ ಮನೆಯಲ್ಲೂ ಕೂಡ ಊಟನ ಮುಗಿಸ್ಕೊಂಡು ಹಾಗೆ ಒಂದಿನ ದಿನ ಸ್ಟೇ ಆಗಿ ಬೆಳಗ್ಗೆ ಎದ್ದೋಗೋಣ ಅಂದ್ಕೊಂಡಿದ್ವಿ. ಸೊ ನಾವು ಗಾಡಿನ ಹಾಗೆ ತಗೊಂಡು ಹೋಗ್ಬೋದು. ನಮ್ಮೂರಿಗೆ ತುಂಬಾ ಲಾಂಗ್ ಆಗುತ್ತೆ. ಸೊ ನಮ್ಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ. ನಾವು ಪ್ರತಿ ಸಲ ಊರಿಗೆ ಹೋಗಬೇಕು ಅಂತಂದರೂ ಕೂಡ ನಮ್ಮ ಸಿಸ್ಟರ್ ಮನೇಲಿ ಅಂದರೆ ರಾಮನಗರದಲ್ಲಿ ಗಾಡಿನ ಬಿಟ್ಬಿಟ್ಟು ನಂತರ ನಮ್ಮ ಊರಿಗೆ ನಾವು ಟ್ರೈನಲ್ಲಾಗಿ ಅಥವಾ ಬಸ್ಸಲ್ಲಾಗಿರ್ಬೋದು ಹೊರಡ್ತೀವಿ. ಹಾಗೆ ಅಲ್ಲೇ ಒಂದಿನ ಸ್ಟೇ ಆಗಿ ಬೆಳಗ್ಗೆ ಎದ್ದು ಟ್ರೈನಲ್ಲಿ ಹೋಗಬೇಕಾದ್ರೆ ನನ್ನ ಮಗಳು ಕೂಡ ಒಂದು ರೇಸ್ ಮಾಡಿದ್ರು. ನಂತರ ಊರಿಗೆ ಮುಟ್ಟೋದಕ್ಕೆ ನಾವು 9 o'clock ಆಗಿಬಿಡ್ತು. ನಮ್ಮ ಮನೆಯವರು ಬಂದು ಜರ್ಕಿನ ಹಾಕ್ಕೊಂಡು ತುಂಬ ಕಾಮಿಡಿನ ಮಾಡ್ತಿದ್ರು. ಇದು ಬಂದು ನಮ್ಮ ಅಕ್ಕನ ಮಗ, ಆ ಕಡೆ ಕುತ್ಕೊಂಡಿರೋದು ಬಂದು ನಮ್ಮ ಅಕ್ಕ. ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಎಂಜಾಯ್ ಮಾಡಿದ್ವಿ. ಅದರಂತಲ್ಲೂ ಈ ಥರ ಫಂಕ್ಷನ್ ಟೈಮಲ್ಲಿ ಎಲ್ಲರ ಜೊತೆಗಿರೋ ಸಂತೋಷ ಎಲ್ಲದರಲ್ಲೂ ಯಾವುದರಲ್ಲೂ ಕೊಡೋದಿಲ್ಲ. ಸೊ ಈ ವಿಡಿಯೋ ಮಾಡಿರೋದು ನಮ್ಮ ಅಕ್ಕನ ಮಗಳು ಸ್ವಲ್ಪ ಉಲ್ಟಾ ಮಾಡಿದ್ದಾಳೆ. ಅವಳಿಗೆ ಹೇಳ್ತಿದ್ದೀನಿ ಕರೆಕ್ಟಾಗಿ ವಿಡಿಯೋ ಮಾಡು ಅಂತ, ಅದರಲ್ಲೂ ಕೂಡ ಪಾಪ ಅವಳಿಗೆ ಗೊತ್ತಾಗಲಿಲ್ಲ. ಸೊ ನಂತರ ರಾತ್ರಿ ಊಟಕ್ಕೆ ಅಮ್ಮ ಅವರೆಕಾಳು ತೊಗರಿಕಾಳನ್ನ ಸೇರಿಸಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಸೊ ಈ ಸಾಂಬಾರು ಬಂದು ನಾನೇ ಮಾಡಿರೋದು, ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಯಾಕಂತಂದರೆ ತೊಗರಿಕಾಳು ಬಂದು ನಮ್ಮನೇಲಿ ಬೆಳೆದಿರುವಂಥದ್ದು. ಸೊ ಹಾಗಾಗಿ ಸಾಂಬಾರೆಲ್ಲ ಮುಗಿಸ್ಕೊಂಡು ಕಾಂಬಿನೇಷನ್ಗೆ ಮೊಟ್ಟೆನ ಬೇಯಿಸಿದ್ರು. ಸೊ ನಮ್ಮ ಮನೇಲಿ ಇವತ್ತು ಒಂದು 15 ಮೆಂಬರ್ಸ್ ಏನೋ ಇದ್ದರು, ಅದಕ್ಕೆ 15 ಮೆಂಬರ್ಸ್ಗೆ ಮೊಟ್ಟೆನ ಬೇಯಿಸಿದ್ವಿ. ಒಂದು 15 ಮೊಟ್ಟೆ ಏನೋ ಬೇಯಿಸಿದ್ವಿ. ಸೊ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬಿಡಿ ಹೂವನ ಫಂಕ್ಷನಿಗೆ ಅಂತಲೇ ತರಿಸಿದ್ವಿ. ಸೊ ಎಲ್ಲವನ್ನು ಕೂಡ ಕಟ್ಟಿ ಎತ್ತಿಟ್ಕೊಂಬಿಡೋಣ ಅಂತ ಹಾಗೆ ಒಂದು kg ಏನೋ ಮಲ್ಲಿಗೆ ಹಾಗೆ ಕನಕಾಂಬರ ಎಲ್ಲವನ್ನು ತರಿಸಿದ್ವಿ. ಸೊ ನಂತರ ಇದೆಲ್ಲ ಕಟ್ಟಿ ಮಲಗೋದಕ್ಕೆ ಸುಮಾರು 12 ಗಂಟೆನೇ ಆಗೋಗ್ಬಿಡ್ತು. ಸೊ ನಮಗೆ ಈ ಥರ ಫಂಕ್ಷನ್ ಇರೋ ಟೈಮಲ್ಲಿ ಜನ ಎಲ್ಲರೂ ಇರುವಾಗ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಸ್ವಲ್ಪ ತಮಾಷೆ ತಂಟೆ ತರಲೆನ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಹೊತ್ತು ವಿಡಿಯೋ ಕೂಡ ಮಾಡ್ತಿದ್ಲು. ಸೊ ಇದು ಬಂದು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಹಾಗೆ ಬೆಳಗಿನ ತಿಂಡಿಗೆ ನಾನೇ ವೆಜಿಟೇಬಲ್ ಪುಲಾವ್ನ ಮಾಡ್ಕೊಂಬಿಡೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ನಾನು ಮಾಡ್ತಿರೋದು ಬಂದು ಒಂದು 10 ಜನಕ್ಕೆ. ಸೊ ವೆಜಿಟೇಬಲ್ಸ್ ಪುಲಾವ್ ಜೊತೆಗೆ ನಾನಿಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡಿದ್ದೆ. ಸೊ ಬನ್ನಿ ಇದ್ರ ಕಂಪ್ಲೀಟ್ ವಿಡಿಯೋ ಹಾಗೆ ಕಂಪ್ಲೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ 1-2 ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಸಿಡಿದ ನಂತರ 1-2 ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ, 1 ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೆಟೊ, ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಾನು 10 ಜನಕ್ಕೆ ಮಾಡಿರೋದ್ರಿಂದ ನಾನು ಪಾತ್ರೆನ ಸ್ವಲ್ಪ ದೊಡ್ಡದಾಗೆ ಇಟ್ಕೊಂಡಿದ್ದೆ. ಸೊ ಮಸಾಲೆಗೆ ನಾನಿಲ್ಲಿ 2ರಿಂದ 3 ಗೆಡ್ಡೆ ಆಗುವಷ್ಟು ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 10ರಿಂದ 11 ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ ಟೊಮೆಟೊ ಜೊತೆಗೆ 1-2 ಏಲಕ್ಕಿ, ಪಲಾವ್ ಎಲೆ, ಮರಾಠ ಮಗು ಎಲ್ಲವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಈ ಕಡೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ನಾವಿಲ್ಲಿ ಇವಾಗ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ಗೆ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆನ 3 ಕೂಡ 1/4 kg ಆಗುವಷ್ಟು ತಗೊಂಡು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಬೇಲಿ ಒಂದು 4ರಿಂದ 5 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ. ಸೊ ನಾನಿಲ್ಲಿ ರೈಸ್ ಬಂದು ಒಂದು 6 ಗ್ಲಾಸ್, ನಾನು ತೋರಿಸ್ತೀನಿ ಯಾವ ಮೆಜರ್ಮೆಂಟಲ್ಲಿ 6 ಗ್ಲಾಸ್ ರೈಸ್ನ ತೊಗೊತಿದ್ದೆ ಅಂತ. ಸೊ ಈ ಗ್ಲಾಸ್ ಮೆಜರ್ಮೆಂಟಲ್ಲಿ 6 ಗ್ಲಾಸ್ ರೈಸ್ನ ತಗೊತಿದ್ದೀನಿ. ಸೊ ನಾನಿಲ್ಲಿ ಒಂದು 10 ಜನಕ್ಕೆ ಅಂತಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಮಾಡಿದ್ದೆ, ಹಾಗಾಗಿ ನಾನಿಲ್ಲಿ 6 ಗ್ಲಾಸ್ ರೈಸ್ನ ತಗೊಂಡು
ಮಾಡೋಕ್ಕೆ ಮುಂಚೆನೇ ನೆನೆಸಿ ಎತ್ತಿಟ್ಕೊತಿದ್ದೆ. ಹಾಗೆ ಜೊತೆಗೆ ಪಕ್ಕದಲ್ಲಿ ಹಾಗೆ ನೀರು ಕೂಡ ಕಾಯೋಕ್ಕೆ ರೆಡಿ ಮಾಡ್ಕೊತಿದ್ದೆ. 6 ಗ್ಲಾಸ್ ಅಂತಂದರೆ 12 ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಕಾಯೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಪಕ್ಕದಲ್ಲಿ ರೈಸ್ ಕೂಡ ನೆನೆಸಿ ಹಾಗೆ ಇಟ್ಟಿಟ್ಕೊಂಡಿದ್ದೆ. ಸೊ ಇವಾಗ ನೋಡ್ಬೋದು ನೀವು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಊರಲ್ಲಾಗಿರೋದ್ರಿಂದ ವಿಡಿಯೋ ಅಷ್ಟು ಕಂಪ್ಲೀಟಾಗಿ ಕಾಣಿಸ್ತಿಲ್ಲ. ಸೊ ನಾನು ಹಾಗೆ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ವೆಜಿಟೇಬಲ್ ಪಲಾವ್ ಪ್ಯಾಕೆಟ್ 10 ರುಪೀಸ್ದು ಒಂದು ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಜೊತೆಗೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಂಬಿಡೋಣ. ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ನಂತರ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆ ಹಾಗೆ ಕುದಿತಿರುವಂಥ ಸ್ವಲ್ಪ ಮಸಾಲೆ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇಲ್ಲಿ ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ನಾನು ಕುದಿಯಕ್ಕಿಟ್ಟಿರುವಂಥ ನೀರು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಕುದಿ ಬಂದ ನಂತರ ರೈಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇದು ಬಂದು ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ, ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸೊ ನೀವು ನೋಡ್ಬೋದು ರೈಸ್ನೆಲ್ಲ ಹಾಕಿದ ನಂತರ ಹಾಗೆ ತಿರುಗಿಸ್ಕೊತಾ ಇರಬೇಕು. 2 ಸೆಕೆಂಡ್ಗೂ ಒಂದ್ಸಲ ತಿರುಗಿಸ್ಕೊತಾ ಇದ್ದರೆ ತಳ ಕೂಡ ಹಿಡಿಯಲ್ಲ, ಪಲಾವ್ ಬೇಗನೆ ಆಗೋಗ್ಬಿಡುತ್ತೆ. ಕುಕ್ಕರಲ್ಲಿ ನಾವು ಬೇಗನೆ ಮಾಡ್ಕೊಂಬಿಡ್ಬೋದು, ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಇವಾಗ 3/4% ರೈಸ್ ಏನು ಬೆಂದಿದೆ ಅನ್ನೋ ಟೈಮಲ್ಲಿ ನಾವೊಂದು ದಮ್ ಕಟ್ಕೊಂಬಿಡೋಣ. ಇದ್ರ ಮೇಲೇ ಒಂದು ಪಾತ್ರೆನ ಇಟ್ಟು ನಂತರ ಭಾರ ಇರುವಂಥದ್ದು ಏನಾದರೂ ಇಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4-5 ನಿಮಿಷ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸೂಪರಾಗಿ ಆಗಿರುವಂಥ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ. ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲನೇದಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ನೋರಿದ್ರೆ ಹಾಗೆ ಒಂದು ಲೈಕ್ ಮಾಡಿ.